ಸುಮಾರು 2.5 ಲಕ್ಷ ರೈತರ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯದ ಗೇಟ್ ಹಾಗೂ ಚೈನ್ ನಿರ್ಮಾಣ ಕಾಮಗಾರಿಯನ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ಹತ್ತಿರದಿಂದ ವೀಕ್ಷಿಸಿದರು. ಕಳೆದ ವರ್ಷ ಅಕ್ಟೋಬರ್ 10, 2024ರಂದು ಗೇಟ್ ಕಿತ್ತೋಗಿದ್ದ ಘಟನೆಯನ್ನ ನೆನಪಿಸಿಕೊಂಡ ಡಿಸಿಎಂ ಅವರು ಈ ಬಾರಿ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ 50 ವರ್ಷಗಳ ಕಾಲ ಯಾವುದೇ ಸಮಸ್ಯೆ ಬಾರದಂತೆ ಕಾಮಗಾರಿ ನಡೆಸಲಾಗುತ್ತಿದೆ ಎಂದು ಭರವಸೆ ನೀಡಿದರು. ಕಾಮಗಾರಿಯ ಪ್ರಗತಿಯನ್ನ ಪರಿಶೀಲಿಸಿದ ಡಿಸಿಎಂ ಮೇ 7ರಂದು ಹೊಸ ಚೈನ್ ಬಂದು ತಲುಪಲಿದೆ. ಮೇ ಅಂತ್ಯದೊಳಗೆ ಸಂಪೂರ್ಣ ಕಾಮಗಾರಿ ಮುಗಿಯಬೇಕಿತ್ತು. ಆದರೆ ನಾನು ಮೇ 15ರ ಒಳಗೆ ಕಾಮಗಾರಿ ಪೂರ್ಣಗೊಳಿಸಲು ಸೂಚಿಸಿದ್ದೇನೆ. ಇನ್ನು ಮೇ 15 ಮತ್ತೆ ಭೇಟಿ ನೀಡಿ 3-4 ಜಿಲ್ಲೆಯ ರೈತರನ್ನ ಕರೆಸಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜಿಸುತ್ತೇವೆ ಎಂದು ಘೋಷಿಸಿದ್ರು. ಡ್ಯಾಂ ಆಡಳಿತ ಮಂಡಳಿಗೆ ಸಂಪೂರ್ಣ ಸ್ವಾಯತ್ತತೆ ನೀಡಲಾಗಿದ್ದು ನಾವು ಯಾವುದೇ ಹಸ್ತಕ್ಷೇಪ ಮಾಡೋದಿಲ್ಲ. ಇದು ದೇಶಕ್ಕೆ ಮಾದರಿಯಾಗಬೇಕು. ತಜ್ಞರ ಸಲಹೆ ಬಂದು ಕನಹಯ್ಯ ನಾಯ್ಡು ಅವರ ತಾಂತ್ರಿಕ ಅಭಿಪ್ರಾಯಕ್ಕೆ ಗೌರವ ನೀಡಿ ಅವರ ಸಲಹೆಯಂತೆ ಕೆಲಸ ಮಾಡಲಾಗುತ್ತಿದೆ. ನವಿಲೆ ಸಮಾನಾಂತರ ಜಲಾಶಯದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಆಂಧ್ರ ಪ್ರದೇಶದ ಸಿಎಂ ಇನ್ನೂ ಸಮಯ ನೀಡಿಲ್ಲ. ಹೂಳು ತೆಗೆಯುವ ಕೆಲಸವನ್ನ ಡ್ಯಾಂ ಬೋರ್ಡ್ ಮೂಲಕ ಮಾಡ್ತೇವೆ. ಖಾಸಗಿಯವರು ಬಂದು ಹೂಳು ತೆಗೆಯಲು ಲಾಭ ಮಾಡಿಕೊಂಡ್ರೆ ನಮ್ಮ ಅಭ್ಯಂತರವಿಲ್ಲ. ಇನ್ನು ವಿಪಕ್ಷದವರು ಟೀಕೆಗಳ ಕುರಿತು ಪ್ರತಿಕ್ರಿಯಿಸಿದ ಡಿಸಿಎಂ ಅವರು ಮಾತನಾಡಲಿ, ಅದು ಅವರ ಕೆಲಸ. ನಾವು ರೈತರ ಹಿತ ಕಾಯುವ ಕೆಲಸ ಮಾಡ್ತೇವೆ. ಈ ಯೋಜನೆ ಇಡೀ ದೇಶಕ್ಕೆ ಮಾದರಿಯಾಗಲಿದೆ ಎಂದು ತಿರುಗೇಟು ನೀಡಿದ್ದಾರೆ. ಮುಂದೆ ಹೋಗ್ಬೇಡ ಲವ ಮುಂದೆ ಸರ್ ಲವ ಲವ ಮುಂದೆ ಹೋಗ್ಬೇಡ ಲವ ಮುಂದೆ ಹೋಗ್ಬೇಡ್ರಿ. ಇಲ್ಲೇ ಇರೋ ಮುಂದೆ ಹೋಗ್ಬೇಡಿ ಯಾರು. ಸರ್ ಅಡ್ಡ ಹೋಗ್ಬೇಡಿ ಸೈಡಿಂದ ಹೋಗಿ ಸರ್ ಸೈಡಿಂದ. ರೆಡ್ ಟಿ ಶರ್ಟ್ ಸ್ವಲ್ಪ ರೆಡ್ ಟಿ ಶರ್ಟ್ ಹಿಂದೆ ಬರಪ್ಪ. ಅರ್ಸ್ಬೇಡಿ ಸರ್, ಆಡಿಯೋ ಬರುತ್ತೆ ಅರ್ಸ್ಬೇಡಿ. ಓಕೆ ಫೋಟೋ ಹಿಂದ್ ಬಾಪ. ಜವಾಬ್ದಾರಿ ಇಲ್ಲೇ ಅರ್ಧ ಎಕರೆ ಮಾಡೋದಾಯ್ತಪ್ಪ. ಸರ್ ಲವ ಲವ ಮುಂದೆ ಹೋಗ್ಬೇಡ ಹೋಗ್ಬೇಡ್ರಿ. ಇಲ್ಲೇ ಇರೋ ಮುಂದೆ ಹೋಗ್ಬೇಡಿ ಯಾರು. ಸರ್ ಅಡ್ಡ ಹೋಗ್ಬೇಡಿ ಸೈಡಿಂದ ಹೋಗಿ ಸರ್ ಸೈಡಿಂದ. ರೆಡ್ ಟಿ ಶರ್ಟ್ ಸ್ವಲ್ಪ ರೆಡ್ ಟಿ ಶರ್ಟ್ ಹಿಂದೆ ಬರಪ್ಪ. ಅರ್ಸ್ಬೇಡಿ ಸರ್, ಆಡಿಯೋ ಬರುತ್ತೆ ಅರ್ಸ್ಬೇಡಿ. ಓಕೆ ಫೋಟೋ ಹಿಂದ್ ಬಾಪ. ಜವಾಬ್ದಾರಿ ಇಲ್ಲೇ ಅರ್ಧ ಎಕರೆ ಮಾಡೋದಾಯ್ತಪ್ಪ. ಸರ್ ಇನ್ನ ಮೊಬೈಲ್ ಡೌನ್ ಮಾಡಿ. ಮತ್ತು ಒಂದು ಮಾದರಿ ಇಡೀ ದೇಶ ಇದನ್ನ ನೋಡ್ತಾ ಇತ್ತು, ಏನಾಗ್ತಿದೆ ಅಂತೇಳಿ. ಅವತ್ತು ಇದನ್ನ 19ನೇ ಗೇಟ್ ಹೋದಾಗ ಮಧ್ಯರಾತ್ರಿ ನನಗೆ ನಮ್ಮ ಅಧಿಕಾರಿಗಳು, ನಮ್ಮ ಶಿವರಾಜ್ ಚಂಗ್ಲಿ ಅವರು ನನಗೆ ಫೋನ್ ಮಾಡಿದಾಗ ಡ್ಯಾಮ್ ಅಳ್ಳಾಡ್ತಾ ಇದೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಓಡ್ ಬಂದೆ ನಾನು ಬೆಳಗ್ಗೆನೆ. ಇದೆಲ್ಲ 9 ಗಂಟೆಗೆ ಇದ್ದು ತೀರ್ಮಾನ ತೆಗೆದುಕೊಂಡು ಕನ್ನಯ್ಯ ನಾಯ್ಡು ಕೂಡ ನಾವು ಅಭಿಪ್ರಾಯ ಪಡೆದು ಅವ್ರಿಗೂ ಗೌರವ ಕೊಟ್ಟು ಕರ್ನಾಟಕ ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಕೊಟ್ಟು ಅವರು ಕೂಡ ನಾವು ಏನು ಗೌರವ ಕೊಡುವಂಥ ಕೆಲಸ ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ಇದಲ್ಲದೆ ಬೇರೆ ಕೆಲಸಗಳಿಗೆ ಸುಮಾರು 315 ಕೋಟಿಯಷ್ಟು ಕೆಲವು ಕೆಳಗಡೆ ರಿಪೇರ್ಸು, ಕೆನಾಲ್ ರಿಪೇರ್ಸ್ಗೆಲ್ಲ ಈ ವರ್ಷ ಲಕ್ಷ ನಾವು ಮಾಡ್ಕೊಂಡು ಬಂದಿದ್ದೇವೆ. ಸೊ ಮಿಡಲ್ ಗೇಟು 33 ಒಟ್ಟು ಗೇಟ್ಗಳಲ್ಲಿ 22 ನಂಬರು ಸ್ಲೈಸ್ ಪ್ಲೇಟ್ಗೆ ಈಗಾಗಲೇ
ಬಾಟಮು ಮಿಡ್ಲು ಟಾಪ್ ಎಲ್ಲ ಕೂಡ ಅದೆಲ್ಲ ಕೆಲಸ ಕೂಡ ಎಲ್ಲ ಮುಗಿದಿದೆ. ಈಗ ನ್ಯೂ ಚೈನು, ಈಗ ಚೈನು ನಮ್ಮ ಎಕ್ಸ್ಪರ್ಟ್ಸು ಚೈನ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಆದರೂ ಎಲ್ಲ ಗಟ್ಟಿಯಾಗಿದೆ ಅಂತೇಳಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅದನ್ನು ಚೇಂಜ್ ಮಾಡ್ಬೋದು ಅಂತ ಹೇಳಿದ್ರು. ಟೆಂಡರಲ್ಲೇ ಸೇರಿಸಿದ್ದೀನಿ. ಯಾಕೆ ಇಷ್ಟೇ ಮಾಡಿದೀವಿ ಅಂತ ಚೈನ್ ಯಾಕೆ ಸುಮ್ಮನೆ ಅಂತೇಳಿ ಎಲ್ಲೂ ಹೋಗುದಿಲ್ಲ, ಅದಕ್ಕೇನು ಬಂಡವಾಳ ನಮಗೇನು ಲಾಸ್ ಆಗೋದಿಲ್ಲ. ಅದನ್ನು ಎಸ್ಟಿಮೇಟರ್ ಸೇರಿಸಿದ್ದೀವಿ, ಅದನ್ನು ತೆಗೆದುಬಿಡಿ ಚೇಂಜ್ ಮಾಡಿ ಅಂತ ಹೇಳ್ತೇನೆ. ಅದು ಕೂಡ ಈಗಾಗಲೇ ತಮಿಳುನಾಡು ಚೆನ್ನೈಯಲ್ಲಿ ಒಂದು ಸಂಸ್ಥೆಗೆ ಅದನ್ನೇ ಮಾಡುವಂಥ ಒಂದು ಪ್ರತ್ಯೇಕವಾದಂಥ ಒಂದು ಸಂಸ್ಥೆ ಇದೆ, ಅವ್ರಿಗೆ ಅದನ್ನ ಜವಾಬ್ದಾರಿಯನ್ನ ವಹಿಸಿದ್ದೇವೆ. ಯಾವಾಗ ಚಲೋ ಬರ್ತದ ಬಿಡಪ್ಪ, ನಿಮ್ಮ ಕಣ್ಣು ಎದುರುಗಡೆ ಬರ್ತದೆ, ಅದನ್ನು ಬರ್ಬೇಕಲ್ಲ. ಅದು ಅಲ್ಲ, ಅದೇನು ಟೈಮ್ ಏನಾರ ಇದನ್ನ ಆಯ್ತು, ನಿಮ್ಮ ಟೈಮ್ ತಗೊಂಡು ನನಗೆ ಮುಹೂರ್ತಕ್ಕೆ. ಸೊ ಹಂಗೆ ಈಗೆಲ್ಲ ಕೂಡ ನಾವು ಮಾಡ್ತಾ ಇದೀವಿ. ಸೊ ಫಸ್ಟ್ ಸೆಟ್ ಆಫ್ ನ್ಯೂ ಚೈನ್ ಯಜಮಾನ, ಹೊಸ ಚೈನು ಮೇ 7ನೇ ತಾರೀಕಿಗೆ ಬರ್ತದೆ ಅಂತ ನಿಗದಿ ಆಗಿದೆ ಚೈನ್. ಸೊ 4 ದಿನ ಮೇ ಎಂಡ್ಗೆ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದೀವಿ. ಆದ್ರೆ ನಾನು ಮೇ 15ನೇ ತಾರೀಕು ಇಟ್ಕೊಂಡ್ರಪ್ಪ ಗುರಿ ಅಂತ ಹೇಳಿದ್ದೀವಿ. ಏಕೆಂದ್ರೆ ಮಳೆ ಬಂದ್ರೆ ಇದಕ್ಕೆಲ್ಲ ನಾವು ರೆಡಿ ಮಾಡ್ಬೇಕಲ್ಲ. ಸೊ ಅದಕ್ಕೆಲ್ಲ ಕೂಡ ನಾವು ಮಾಡ್ತಾ ಇದೀವಿ. ಸೊ ಎಲ್ಲ ನಾಗರಿಕರು ರೈತರು ಎಲ್ಲ ಬಹಳ ಖುಷಿಯಾಗಿದ್ದಾರೆ. ಓಷನ್ ಪಾರ್ಟಿ ಅವ್ರು ಪಾಪ ಬಂದೇನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಅವ್ರು ಕೊಡ್ತಾ ಇರ್ಬೇಕಲ್ಲ, ಅವ್ರು ಕೊಡ್ಲಿ. ಅವ್ರು ಕೊಟ್ಟಾಗ ನಾವು ಜಾಗೃತರಿಂದ ನಾವು ಕೆಲಸ ಮಾಡ್ಬೇಕಲ್ಲ. ಸೊ ಅದಕ್ಕೆ ನಾನು ನಮ್ಮ ಎಲ್ಲ ಲೋಕಲ್ ಲೀಡರ್ಸು ರೈತರು ಸಹಕಾರ ಕೊಟ್ಟಿದ್ದೀರಿ. ಇದು ಶಾಶ್ವತವಾಗಿ ಇನ್ನ ಮುಂದಕ್ಕೆ 50 ವರ್ಷ ಇದಕ್ಕೆ ಆಯುಷ್ ಇರ್ತದೆ. ಸೊ 50 ವರ್ಷದವರೆಗೂ ಇನ್ನೇನು ಆಗುದಿಲ್ಲ ಅಂತೇಳಿ ಅವರು ನಮ್ಮ ತಜ್ಞರು ಕೂಡ ತಿಳಿಸಿದ್ದಾರೆ. ಸೊ ನಾವೆಲ್ಲ ಸೇರಿದ್ದಕ್ಕೆ ನಾವು ಮಾಡ್ತೀವಿ. ನೆಕ್ಸ್ಟು ಅದಾದ್ಮೇಲೆ ಮುಂದಕ್ಕೆ ಕೆಲವು ಏನೇನೋ ಯೋಜನೆಗಳಿದೆ, ಅದೆಲ್ಲ ನಾನು ನೆಕ್ಸ್ಟ್ 15ನೇ ತಾರೀಕು ಇನ್ನು ಫೈನಲ್ ಬರೋಕ್ಕೆ ಬರ್ತೀನಿ. ಅದೇ ಪಕ್ಕದಲ್ಲಿ ಎಲಿಪ್ಯಾಡ್ ಮಾಡಿ ಅಂತ ಹೇಳಿದ್ದೀನಿ.